ಸ್ನೇಹಿತರೆ ಎಲ್ಲ ನನ್ನ SSC ಅಸ್ಪಿರೆಂಟ್ಸಿಗೆ SSCಯಲ್ಲಿ ಸಾಕಷ್ಟು ಜನಕ್ಕೆ ಹಳೆ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ನೋಟಿಫಿಕೇಶನ್ ಆಯಿತು, ಕೀ ಆನ್ಸರ್ದ ಲಿಂಕ್ ಆಯಿತು. ಅದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ಹುಡುಕ್ತಾ ಇದ್ರಿ. SSC.nic.in ಅಂತ ಹೇಳಿಸಿಂದ ಆ ವೆಬ್ಸೈಟ್ನಲ್ಲಿ ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು SSC ಯಾವುದೇ ಒಂದು ಅಪ್ಡೇಟ್ಗಳನ್ನು ಬಂದ್ರೆ ಅಲ್ಲಿ ನೋಡ್ತಾ ಇದ್ದೀರಿ. ಅದು ಅಲ್ಲ ಸ್ನೇಹಿತರೆ ಅಂತ ಹೇಳಿಸಿಂದ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಆ ವಿಡಿಯೋಗಳನ್ನು ಎಷ್ಟು ಜನ ನೋಡಿದ್ರಿ ಅವ್ರಿಗೆ ಕ್ಲಿಯರಿಟಿ ಆಗಿರ್ತೈತಿ. ಯಾರೆಲ್ಲ ನೋಡಿದಲ್ಲ ಆದರೂ ಈಗ ಹೇಳ್ತಾ ಇದ್ದೀನಿ, ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿಕೆಸಿಂದ ನನಗೂ ಕೂಡ ಎಲ್ಲೇ ಲಿಂಕ್ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳಿ ಭಾಳಷ್ಟು ಜನ ಕಮೆಂಟನ್ನು ಹಾಕ್ತಾ ಇದ್ರಿ. ಅದಕ್ಕೋಸ್ಕರ ಈ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಲ್ಲ, ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ಮಾಹಿತಿನ ನೀವು ಪೂರ್ತಿ ಎಂಡ್ ಮಟ್ಟ ಈ ವಿಡಿಯೋಗಳನ್ನು ನೋಡ್ಕೊಂಡಿರಪ್ಪ ಅಂದ್ರೆ ನಾ ಹೇಳುವಂಥ ಮಾಹಿತಿ ನಿಮ್ಗೆ ಕ್ಲಿಯರಿಟಿ ಆಗುತ್ತೆ. OTR ಅಂದ್ರೆ ಏನು, SSCಯಲ್ಲಿ ಈಗ ಹೊಸ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಆ ವೆಬ್ಸೈಟ್ನಲ್ಲೇ ಹೋಗಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಕ್ಕೆ ಅಲೌಡ್ ಇರ್ತೈತಿ. ಫಸ್ಟ್ಗೆ ನೀವೇನಾದರೂ ಅಪ್ಲಿಕೇಶನ್ಗಳನ್ನು ಹಾಕಿದ್ರ ಅದು ಏನಾದರೂ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಹತ್ರ ಇದ್ರೆ ಅದು ಬರಲ್ಲ. ಅದು ರಿಜಿಸ್ಟ್ರೇಷನ್ ಅದೇ ಬೇರೆ. ಈಗ ಹೊಸದ ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ ನಾನು, ಮೊದಲಿಗೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದೆ SSC GD ಅಲ್ಲಿ, MTS ಅಲ್ಲಿ, CGL ಅಲ್ಲಿ, CHSL ಅಲ್ಲಿ, JE ಅಲ್ಲಿ, SSC CPO ಅಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡಿದ್ರೆ ಅದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕ್ಲೋಸ್ ಆಯಿತು, ಅದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ನಿಮ್ಗೆ ಏನಾದರೂ ಹೊಸ ಅಪ್ಲಿಕೇಶನ್ಗಳನ್ನ ಹಾಕೋಕೆ ಬಂದಿದ್ರೆ, ಇನ್ನೂ ನೀವು SSC GD ಕರೆದಿಲ್ಲ, MTS ಕರೆದಿಲ್ಲ, ಅವಾಗ ಬಂದ ಮ್ಯಾಗ ಮಾಡ್ಬೋದು ಅನ್ನೋರು ಮಾಡ್ಕೊಳ್ರಿ. ಈಗೂ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿಸಿಂದ OTR. ಅದು ಮೊದಲನೇ ವೆಬ್ಸೈಟ್ ಯಾವುದಿತ್ತಪ್ಪ ಅಂದ್ರೆ SSC.nic.in ಅಂತಿತ್ತು. ಈ ಹೊಸ ವೆಬ್ಸೈಟ್ ಏನು ಮಾಡಿದಾರಪ್ಪ ಅಂತಂದ್ರೆ SSC.gov.in ಅಂತ ಹೇಳಿ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಹೋಗಿಸಿಂದ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಳ್ಬೇಕಾಗುತ್ತೆ. ಈಗ ಫೇಸ್ 12 ಅಂತ ಹೇಳಿಸಿಂದ SSCಯಲ್ಲಿ ಫೇಸ್ 12 ಅಂತ ಹೇಳಿಸಿಂದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅದೇ ನೀವು ಹಳೆ ವೆಬ್ಸೈಟ್ನಲ್ಲಿ ಹುಡುಕ್ತಾ ಇದ್ರಿ, ಅದರಲ್ಲಿ ಬರಲ್ಲ. ನಾ ಹೇಳಿದಂಥ ವೆಬ್ಸೈಟ್ನಲ್ಲಿ ಹೋಗಿ ಸರ್ಚ್ ಮಾಡಿ. ಮತ್ತು SSC CPO ಡೆಲ್ಲಿ ಪೊಲೀಸು ಮತ್ತು CAPF SI ಹುದ್ದೆಗಳನ್ನ ಕರೆದಿದ್ದಾರೆ. ಆ ಹುದ್ದೆಗಳಿಗೂ ಅಪ್ಲಿಕೇಶನ್ಗಳನ್ನ ಹಾಕೋಕೆ ಬಂದಿದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಕೇಸಿಂದ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೇಕಾಗುತ್ತೆ. ಅದು ಯಾವ ಥರ ರಿಜಿಸ್ಟ್ರೇಷನ್, ಅದ್ರ ಪ್ರೊಸೆಸ್ ಏನಿದೆಯಪ್ಪ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ನೋಡ್ಕೊಡ್ರಿ. 4 ಸ್ಟೆಪ್ಗಳದಾವೆ. ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ 4 ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾ ಹೇಳಿದೆ ನೋಡ್ರಿ, SSC.gov.in ಅಂತ ಹೇಳಿಸಿಂದ ಪಡೆದ್ರಪ್ಪ ಅಂದ್ರೆ ಆ ವೆಬ್ಸೈಟ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಮತ್ತು ಯಾರಾದರೂ ಇದರಲ್ಲೇ ರಿಜಿಸ್ಟ್ರೇಷನ್ ಮಾಡಿದ್ರಪ್ಪ ಅಂದ್ರೆ ಲಾಗಿನ್ ಮಾಡ್ಕೊಂಡ್ಕೇಸಿಂದ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬಹುದು. ಇದರಲ್ಲಿ ಕೀ ಆನ್ಸರ್ ಅಲ್ಲಿ, ಅಡ್ಮಿಟ್ ಕಾರ್ಡ್ ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಬರಬೇಕಾಗಿತ್ತಪ್ಪ ಅಂದ್ರೆ ಇದು ಹೊಸ ವೆಬ್ಸೈಟ್ನಲ್ಲೇ ಬರ್ತದೆ. ಹಳೆ ವೆಬ್ಸೈಟ್ನಲ್ಲಿ ಅವತ್ತಿಗೆ ಕ್ಲೋಸ್ ಆಗಿದೆ, ಅದರಲ್ಲಿ ಯಾವುದೂ ಇನ್ಫಾರ್ಮೇಶನ್ಗಳು ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮಗೆ ಕ್ಲಿಯರಿಟಿಯನ್ನು ಮಾಡೋದಕ್ಕೋಸ್ಕರ ಮಾಡ್ತಾ ಇರ್ತೀನಿ. ಚೆಕ್ ಮಾಡ್ಕೊಡ್ರಿ. ಆ ವೆಬ್ಸೈಟ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಈಗ ರೀಸೆಂಟ್ ಆಗಿರ್ತಕ್ಕಂಥ 2 ಅಪ್ಲಿಕೇಶನ್ಗಳು ಓಪನ್ ಆಗಿದಾವೆ. ಆ ಅಪ್ಲಿಕೇಶನ್ಗಳನ್ನು ಯಾರ್ಯಾರು ಹಾಕೋಬೇಕು ಅಂದ್ರೆ SSC ಫೇಸ್ 12 ಇದೆಯಲ್ಲ, SSC ಮುಗಿದವರು ಹಾಕ್ಬೋದು, PUC ಡಿಗ್ರಿ ಯಾವುದೇ ಒಂದು ಕ್ವಾಲಿಫಿಕೇಶನ್ ಮುಗಿದ್ರು ಕೂಡ ಅದಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕೋಬಹುದು. SSC CPO SI ಅಂತ ಏನಿದೆಯಲ್ಲ, ಡೆಲ್ಲಿ ಪೊಲೀಸ್ ಮತ್ತು CAPF SI, ಅದಕ್ಕೆ ಯಾವುದೇ ಒಂದು ಡಿಗ್ರಿ ಗ್ರ್ಯಾಜುಯೇಟ್ ಮುಗಿದವರು ಕೂಡ ಹಾಕ್ಬೋದು. ಮತ್ತು ಚಾಲ್ತಿಯಲ್ಲಿ 5th ಸೆಮ್ ಫೈನಲ್ ಇಯರ್ ಇದ್ದವರು ಕೂಡ ಅದಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕಕ್ಕೆ ಅಲೌಡ್ ಇರ್ತೈತಿ. ನೀವು SSC ಅಲ್ಲಿ ರಿಜಿಸ್ಟ್ರೇಷನ್ ಏನು ಮಾಡ್ತಿರಲ್ಲ, ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮ ಮೊಬೈಲ್ ನಂಬರು ಮತ್ತು Gmail ID ಕರೆಕ್ಟಾಗಿ ಹಾಕೊಡ್ರಿ. ಅದೇ ನಿಮ್ದು ಏನಾದರೂ ಕಳೀತಪ್ಪ ಅಂದ್ರೆ ಅಪ್ಲಿಕೇಶನ್ಗಳನ್ನ ಹಾಕೊಂಡಿದ್ದು ಮೊಬೈಲ್ ಏನಾದರೂ ಕಳೀತಪ್ಪ ಅಂದ್ರೆ ಅದೇ Gmail IDಯನ್ನು ಹೊಳ್ಳಿ ನೀವು ವಾಪಸ್ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಅದೇ ಮೊಬೈಲ್ ನಂಬರನ್ನು ತಗೊಳ್ಬೋದಂತ. ಎಷ್ಟೋ ಜನ ಇದೇ ಪ್ರಾಬ್ಲಮ್ ಆಗಿ ಅಪ್ಲಿಕೇಶನ್ಗಳ ತಗೊಂಡಿರಲಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಾರೆ, ಅದನ್ನು ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮ ನೇಮು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆ, ಮ್ಯಾಟ್ರಿಕ್ಯುಲೇಷನ್ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ದು ಯಾವ ಥರ ಇದೆ ನೋಡ್ರಿ, ಅದೇ ಥರ ಸ್ಪೆಲ್ಲಿಂಗ್ ಆಯಿತು ಏನೋ. ನೀವು ಆಧಾರ್ ಕಾರ್ಡ್ನ ನೋಟಿಫಿಕೇಶನ್ ಯಾವುದೂ ಇನ್ಫಾರ್ಮೇಷನನ್ನು ಎಲ್ಲಿ ಫಿಲ್ ಮಾಡೋಕೆ ಹೋಗಬೇಡ್ರಿ. ಯಾವುದೇ ಒಂದು ಜಾಬಿಗೆ ಟ್ರೈ ಮಾಡ್ತಾ ಇದ್ರಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡೇ ಇಂಪಾರ್ಟೆಂಟ್ ಆಗಿರ್ತದೆ ನಿಮ್ಗೆ. ಅದನ್ನು ತೊಗೊಂಡ್ಕೇಸಿಂದ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಫಸ್ಟ್ ಯಾವುದೇ ಒಂದು ನೀವು ಇವತ್ತು ಡಿಗ್ರಿ ಲೆವೆಲ್ ಅಪ್ಲಿಕೇಶನ್ ಹಾಕ್ತಿದ್ರಪ್ಪ ಅಂದ್ರು ಅದು ಕೇಳುವ ಡೀಟೇಲ್ಸ್ ಎಲ್ಲಿ ಕೇಳ್ತಪ್ಪ ಅಂದ್ರೆ ಮ್ಯಾಟ್ರಿಕ್ಯುಲೇಷನ್ SSLC ಮಾರ್ಕ್ಸ್ ಕಾರ್ಡ್ ಅತ್ತೆ ಕೇಳ್ತಾ ಇರ್ತೈತಿ. ಅದರದ್ದೇ ಡಿಕ್ಲೇರ್ ಆಗಿ ಅಪ್ಲೈ ಮಾಡಿರಿ. ಮತ್ತು ನಿಮ್ಮ ಕಾಸ್ಟ್ ಯಾವ್ದು ಬರುತ್ತೆ
ನೀವೇನಾದರೂ SC ST OBC ಇರ್ತೀರಿ ಕರೆ ಆದ್ರೆ ನಿಮ್ಗೆ ಗೊತ್ತಿರಲ್ಲ, ನೀವು OBC ಕ್ಯಾಟಗರಿ ಒಳಗೆ ಬರ್ತಿರ್ತೀರಿ ಆದ್ರೆ ನಿಮ್ಗೆ OBC ಸರ್ಟಿಫಿಕೇಟ್ ಸಿಗುತ್ತೋ ಬಿಡುತ್ತೋ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ನಿಮ್ಗೆ ಗೊತ್ತಿದ್ದವ್ರನ್ನ ನಿಮ್ಮಲ್ಲಿ ಎಜುಕೇಶನ್ ಮುಗಿದವ್ರ ನಿಮ್ಗಿಂತ ದೊಡ್ಡವರು ಅವ್ರನ್ನ ಕೇಳಿದ್ರಪ್ಪ ಅಂತಾರೆ, ಓಕೆ ನಮ್ದು OBC ಸರ್ಟಿಫಿಕೇಟ್ ಬರುತ್ತೆ, ನೀನು ಅಪ್ಲೈ ಮಾಡುವಾಗ OBCಯನ್ನು ಅಪ್ಲೈ ಮಾಡು. ಯಾವುದೇ ತರಹದಂಥ ಸರ್ಟಿಫಿಕೇಟ್ಗಳ SSCಯಲ್ಲಿ ಅಪ್ಲಿಕೇಶನ್ ಹಾಕುವಾಗ ಯಾವ ಡಾಕ್ಯುಮೆಂಟ್ಗಳನ್ನು ಕೇಳಲ್ಲ, ಓನ್ಲಿ ಫೋಟೋ ಸಿಗ್ನೇಚರ್ ಮಾತ್ರ ಕೇಳುತ್ತಾ. ಅವ್ರ SSLC ರಿಜಿಸ್ಟ್ರೇಷನ್ ನಂಬರ್, ಸರ್ಟಿಫಿಕೇಟ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಇಷ್ಟನ್ನ ಮಾತ್ರ ಅದರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾವುದನ್ನು ಸ್ಕ್ಯಾನ್ ಮಾಡಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಫೋಟೋ ಸಿಗ್ನೇಚರನ್ನು ಹಾಕಬೇಕಾದ್ರೆ ಕ್ಲಿಯರ್ ಆಗಿ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಗಳನ್ನು ತೆಗೆದಿಟ್ಕೊಂಡ್ಕೇಸಿಂದ ಸಿಗ್ನೇಚರನ್ನು ವೈಟ್ ಪೇಪರ್ನಲ್ಲಿ ಮಾಡಿಕೇಸಿಂದ ಕರೆಕ್ಟಾಗಿ ಇಟ್ಕೊಳ್ರಿ. ಪ್ರತಿಯೊಂದು ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನ ಹಾಕೊಳ್ಳೋಕೆ ಹೋದ್ರೆ ಅದೇ ಸಿಗ್ನೇಚರನ್ನು ಕೊಟ್ಕೊಳ್ಳಿ, ಅದೇ ಫೋಟೋವನ್ನು ಕೊಡ್ತಾ ಹೋಗ್ರಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ಯಾರಾದರೂ ಫೇಸ್ಟೋಲು ಮತ್ತು CPO SI ಹಾಕ್ಬೇಕು ಅನ್ಕೊಂಡಿದ್ರೆ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಮತ್ತು ನೆಕ್ಸ್ಟ್ ನೀವು MTS ಮತ್ತು ಯಾವುದರ JD ಹಾಕ್ಬೇಕು ಅಂತಂದಿದ್ರೆ ನೀವು ಇನ್ನೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಆಗಿ ಮಾಡಿ ಇಟ್ಕೊಂಡ್ರು ಕೂಡ ಒಳ್ಳೇದೇ, ಅವಾಗ ಮಾಡಿದ್ರು ಕೂಡ ಒಳ್ಳೇದೇ. ಅದಕ್ಕೋಸ್ಕರ ಹೊಸ ವೆಬ್ಸೈಟನ್ನು ನಿಮ್ಗೆ ಹೇಳಿದ್ದೀನಿ. ಹಳೆ ವೆಬ್ಸೈಟ್ನಲ್ಲಿ ಯಾರು ಹುಡುಕಕ್ಕೆ ಹೋಗ್ಬೇಡ್ರಿ, ಹಳೆ ವೆಬ್ಸೈಟನ್ನು ಬಿಟ್ಬಿಡ್ರಿ. ಹಳೆ ವೆಬ್ಸೈಟ್ನಲ್ಲಿ ಏನೂ ಬರುವುದಿಲ್ಲ. ಈ ಮಾಹಿತಿಯನ್ನು, ಈ ಇನ್ಫಾರ್ಮೇಷನ್ಗಳನ್ನು ನಿಮ್ಗೆ ತಿಳಿಸ್ಬೇಕಂತ ನಾನು ಬಂದೆ. ತಿಳ್ಕೊಂಡಿದ್ದೀನಿ ಅನ್ಸುತ್ತೆ ಎಲ್ಲರೂ ಕೂಡ. ಇನ್ನೂ ಯಾರಾದ್ರೂ ಗೊತ್ತಿರಲಿಲ್ಲಪ್ಪ ಅಂತಾರೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೆ ಕೂಡ ಗೊತ್ತಾಗಲಿ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಾವು ಕೊಡುವಂಥ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಮಾಹಿತಿ ಎದರಿಯದಪ್ಪ ಅಂದ್ರೆ SSC ಬಗ್ಗೆ ಆಯಿತು, ಡಿಫೆನ್ಸ್ ಬಗ್ಗೆ ಆಯಿತು, ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ಆಯಿತು, ಸ್ಟೇಟ್ ಗೌರ್ಮೆಂಟಲ್ಲಿ, ಅಪ್ರೆಂಟಿಸ್ ಅಲ್ಲಿ, ಪ್ರೈವೇಟಲ್ಲಿ ನಿಮಗೆ ಯಾವೆಲ್ಲ ಜಾಬ್ಗಳು ಯೂಸ್ ಆಗ್ತಾವೆ, ಎಷ್ಟೆಲ್ಲ ನಮ್ಮ ಕನ್ನಡಿಗರಿಗೆ ಭಾಳಷ್ಟು ಯೂಸ್ ಆಗ್ತಾವೆ, ಅದಕ್ಕೆ ಅಪ್ಲಿಕೇಬಲ್ ಆಗ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗ 100% ನಾನು ನೀಡ್ತಾ ಹೋಗ್ತಾ ಇರ್ತೀನಿ. ಯಾರಾದರೂ ನೀವು ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೋಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ಗಳೇನಿದಾವ ಎಲ್ಲೂ ಟೈಮ್ಗಳನ್ನು ವೇಸ್ಟ್ ಮಾಡ್ತಾ ಇರ್ತೀರಿ. ಇಂಥಲ್ಲೆಲ್ಲ ಒಂದು 10 ನಿಮಿಷ ಟೈಮನ್ನು ಕೊಟ್ಟರೆ ನೀವು ಜಾಬಿಗೆ 70% ಸೇರಿದ ಹಾಗೆ 30% ಓನ್ಲಿ ಸ್ಟಡಿ ಅಷ್ಟೇ. 70% ನಿಮಗೆ ನಾಲೆಜ್ ಬರುತ್ತೆ. ನಾಲೆಜ್ ಬಂದರೆ ನೀವು ಜಾಬಿಗೆ ಹೋಗೋಕೆ ಯಾವ ಥರ ಹೋಗ್ಬೇಕು ಅನ್ನೋದು ಕೂಡ ನಿಮ್ಗೆ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇರ್ತೀನಿ. ಬೇಕಾದ್ರೆ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡ್ಕೊಳ್ರಿ, ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ಅಲ್ಲಿ ನಾನು ನೀಡಿದ್ದೀನಿ. ಯಾವುದೇ ಒಂದು ನಿಮ್ಗೆ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತಪ್ಪ ಅಂತಂದ್ರೆ ನಿಮಗೆ PDF ಬೇಕಾಗಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ನಿಮ್ಗೆ PDFಗಳನ್ನು ನೋಟ್ಸ್ ಆಗಲಿ, ಯಾವುದೇ ಒಂದು ಅಪ್ಲಿಕೇಶನ್ PDF, ಯಾವುದೇ ಒಂದು ಇನ್ಫಾರ್ಮೇಷನ್, ಪ್ರತಿಯೊಂದು ಇನ್ಫಾರ್ಮೇಷನ್ಗಳ ಟೆಲಿಗ್ರಾಮ್ನಾಗ ಸಿಗ್ತಾ ಇರ್ತಾವೆ. ಅಲ್ಲಿ ಜಾಯ್ನ್ ಆದ್ರಪ್ಪ ಅಂದ್ರೆ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಕೊಡ್ತಾ ಇರ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.